ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕುಶಾಲನಗರ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ಎನ್ಎಸ್ಎಸ್ ವಾರ್ಷಿಕ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಆಲಂಬಾಡಿ ಕಾವಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ವಿ ಮೋಹನ್ ಆಯ್ಕೆಯಾಗಿದ್ದಾರೆ. ತಿಪಟೂರಿನ ಕೋಟೆ ಬೀದಿಯಲ್ಲಿರುವ ಹಿರಿಯರ ಮನೆ ವೃದ್ಧಾಶ್ರಮದಲ್ಲಿ ಅನುಭವ ಕಾರ್ಯಕ್ರಮ ನಡೆಯಿತು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕುಶಾಲನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರ ನಡೆಯಿತು. ಉದಾತ್ತ ಸೇವಾ ಮನೋಭಾವದಿಂದ ಮಾಡುವ ಯಾವುದೇ ಕೆಲಸ ಮನಸ್ಸಿಗೆ ಸಂತೋಷವನ್ನು ನೀಡುತ್ತದೆ. ರಾಷ್ಟ್ರೀಯ ಸೇವಾ ಯೋಜನೆ ಇಂತಹ ಸೇವೆಯನ್ನ ಸಮುದಾಯಕ್ಕೆ ನೀಡಲು ಒಂದು ಒಳ್ಳೆಯ ವೇದಿಕೆಯನ್ನ ವಿದ್ಯಾರ್ಥಿಗಳಿಗೆ ಒದಗಿಸುತ್ತದೆ. ಉತ್ತಮ ಅವಕಾಶಗಳನ್ನು ಬಳಸಿಕೊಂಡರೆ ವಿದ್ಯಾರ್ಥಿ ಜೀವನದಲ್ಲಿಯೇ ಸಫಲತೆಯನ್ನು ಪಡೆಯಬಹುದು ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಲಿಂಗಮೂರ್ತಿ ತಿಳಿಸಿದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿವರ ಸಂಯುಕ್ತ ಆಶ್ರಯದಲ್ಲಿ ಹೆಬ್ಬಾಲೆಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ 1 ಮತ್ತು 2ರ ವಾರ್ಷಿಕ ವಿಶೇಷ ಶಿಬಿರವನ್ನು ಕಾರ್ಯಕ್ರಮದ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಗಾಂಧೀಜಿಯ ಆಶಯದಂತೆ ಅನುಭವ ಮತ್ತು ಪರಿಶ್ರಮಕ್ಕೆ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಹೆಚ್ಚು ಗಮನ ಹರಿಸಲಾಗಿದೆ. ರಾಷ್ಟ್ರ ಪ್ರಗತಿಯಾಗಬೇಕಾದರೆ ನಮ್ಮ ಯುವಜನಾಂಗ, ಅದರಲ್ಲಿಯೂ ವಿದ್ಯಾರ್ಥಿಗಳು ಸಾಮಾಜಿಕ ಜವಾಬ್ದಾರಿಯನ್ನರಿತು ಬದುಕಿನೊಡನೆ ನೇರ ಸಂಪರ್ಕವಿಟ್ಟುಕೊಳ್ಳಬೇಕು ಎಂಬುದು ಗಾಂಧೀಜಿಯವರ ಕನಸಾಗಿತ್ತು. ಸೇವೆಯ ಮೂಲಕ ಸಮಾಜದ ಅರಿವು ಮೂಡಿಸುವುದು ರಾಷ್ಟ್ರೀಯ ಸೇವಾ ಯೋಜನೆಯ ಮುಖ್ಯ ಉದ್ದೇಶ. ಇದರಿಂದ ಸ್ವಯಂ ಸೇವಕರ ವ್ಯಕ್ತಿತ್ವ ವಿಕಸನವಾಗುತ್ತದೆ ಎಂದರು. ಹೆಬ್ಬಾಲೆ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಎಚ್.ಎಂ. ವೆಂಕಟೇಶ್ ಮಾತನಾಡಿ, ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ಒಬ್ಬ ಉತ್ತಮ ಆದರ್ಶ ವಿದ್ಯಾರ್ಥಿಯಾಗುತ್ತಾನೆ. ವಿಶೇಷ ಶಿಬಿರಗಳನ್ನು ಏರ್ಪಡಿಸಿದಂತಹ ಸಂದರ್ಭದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿನ ಜನಜೀವನದ ಬದುಕಿನ ಒಡನಾಟದ ಚಿತ್ರಣವನ್ನ ನೇರವಾಗಿ ಕಂಡರಿಯುತ್ತಾನೆ. ಮುಂದೊಂದು ದಿನ ಒಳ್ಳೆಯ ಸ್ಥಾನ ದೊರೆತ ಸಂದರ್ಭದಲ್ಲಿ ಸಾಮಾಜಿಕ ಬದ್ಧತೆಯಿಂದ ಕರ್ತವ್ಯ ನಿರ್ವಹಿಸುವುದರ ಜೊತೆಗೆ ಸಾಮಾಜಿಕ ಸೇವೆ ಸಲ್ಲಿಸುವುದಕ್ಕೆ ಸಾಧ್ಯವಾಗುತ್ತದೆ ಎಂದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಪ್ರವೀಣ್ ಕುಮಾರ್ ಮಾತನಾಡಿ, ಶಿಬಿರದಲ್ಲಿ ಪಾಲ್ಗೊಂಡಿರುವ ವಿದ್ಯಾರ್ಥಿಗಳು ಸೇವಾ ಮನೋಭಾವದಿಂದ ಕೆಲಸ ನಿರ್ವಹಿಸಬೇಕು. ಶಿಬಿರಾರ್ಥಿಗಳು ಶ್ರಮವಹಿಸಿ ನಿಷ್ಠೆಯಿಂದ ಜನರೊಡನೆ ಬೆರೆತು ನಿಸ್ವಾರ್ಥದಿಂದ ಕೆಲಸ ನಿರ್ವಹಿಸಬೇಕೆಂದು ತಿಳಿಸಿದರು. 1 ವಾರದ ಅನುಭವ ಧಾರೆಯನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಮರ್ಥ ನಾಯಕತ್ವ ಹಾಗೂ ಸಮಾಜಪರ ಚಟುವಟಿಕೆಗಳನ್ನು ನಡೆಸಲು ಸ್ಫೂರ್ತಿ ನೀಡುತ್ತದೆ ಎಂದರು. ಇದೇ ಸಂದರ್ಭ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ರಾಜೇಗೌಡ, ಕಾಲೇಜು ಅಭಿವೃದ್ಧಿ ಸಮಿತಿಯ ಕೃಷ್ಣ, ಸುಷ್ಮಾ ಕೃಷ್ಣ, ಅಧೀಕ್ಷಕರಾದ ಮೋಹನ್ ಕುಮಾರ್, ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅರುಣ್ ಕುಮಾರಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನನ್ನ ಭಾರತಕ್ಕಾಗಿ ಯುವ ಜನತೆ, ಅದೇ ರೀತಿ ಡಿಜಿಟಲ್ ಸಾಕ್ಷರತೆಗಾಗಿ ಯುವ ಜನತೆ 2 ಘೋಷವಾಕ್ಯಗಳಿವೆ. ಈ 2 ಘೋಷವಾಕ್ಯಗಳು ಕೂಡ ನಿಮ್ಮ ಒಂದು ಯುವ ಜನತೆಗೆ ಸೀಮಿತವಾದದ್ದು. ಯುವಕರು ಜಾಗೃತರಾದ್ರೆ, ಎಚ್ಚೆತ್ಕೊಂಡ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನುವಂಥದ್ದಕ್ಕೆ ಆಗ್ಲೇ ಕುಮಾರ್ ಅವರು ಹೇಳಿದಂತ ಸಂದರ್ಭದಲ್ಲಿ ಗಾಂಧೀಜಿ ಮತ್ತೆ ವಿವೇಕಾನಂದರ ಫೋಟೋವನ್ನ ಈ ಬ್ಯಾನರ್ ಮೇಲೆ ಹಾಕಿರೋದು ಅದಕ್ಕೆ ಸೂಕ್ತ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ. ಯಾಕೆಂತಂದ್ರೆ ವಿವೇಕಾನಂದರು ಸ್ವಾತಂತ್ರ್ಯ ಪಡೆಯುವಂತ ಒಂದು ಸಂದರ್ಭದಲ್ಲಿ ನನಗೆ ಕೇವಲ ಯುವ ಸಿಂಹ ಅಂತ ಯುವಕರು ನನ್ನ ಜೊತೆ ಬಂದ್ರೆ ನಾನು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡ್ತೀನಿ ಎನ್ನುವಂತ ಮಾತನ್ನ ಅವತ್ತಿನ ಸಂದರ್ಭದಲ್ಲಿ ಹೇಳಿದ್ರು. ಅಂದ್ರೆ ಅವರು ಯುವಕರಲ್ಲಿ ಇಟ್ಟಂತ ನಂಬಿಕೆ, ಆ ನಂಬಿಕೆಯನ್ನ ನೀವು ಹುಸಿಗೊಳಿಸಬಾರದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಯುವಕರು ಮನಸ್ಸು ಮಾಡಿದ್ರೆ, ಯುವಕರು ಎಚ್ಚೆತ್ಕೊಂಡ್ರೆ ಏನು ಬೇಕಾದರೂ ಸಾಧನೆ ಮಾಡುವಂತ ಒಂದು ಶಕ್ತಿ ನಿಮ್ಮ ಯುವಕರಲ್ಲಿ ಇದೆ ಅನ್ನುವಂತ ಮನೋಭಾವನೆ ನನ್ನ. ಹಾಗೆ ಈ ರಾಷ್ಟ್ರೀಯ ಸೇವಾ ಯೋಜನೆ ಯಾಕೆ ಗಾಂಧೀಜಿಯವರ ಫೋಟೋವನ್ನ ಹಾಕಿದ್ದಾರೆ ಅಂತಂದ್ರೆ 1869 ಗಾಂಧೀಜಿಯ ಒಂದು ಜನ್ಮ ವರ್ಷ. ಅವರಿಗೆ ಆ ಒಂದು ಶತಮಾನ ಕಳೆದಂತ ಸಂದರ್ಭದಲ್ಲಿ 1969 ಸೆಪ್ಟೆಂಬರ್ 24ರಂದು ಈ ರಾಷ್ಟ್ರೀಯ ಸೇವಾ ಯೋಜನೆ ಅನುಷ್ಠಾನಕ್ಕೆ ಬಂತು. ಪ್ರತಿ ವರ್ಷವೂ ಕೂಡ ಸೆಪ್ಟೆಂಬರ್ 24ನ್ನ ರಾಷ್ಟ್ರೀಯ ಸೇವಾ ಯೋಜನೆ ದಿನವಾಗಿ ಆಚರಣೆ ಮಾಡಿ. ಪ್ರಾರಂಭದಲ್ಲಿ ಯಾಕೆ ಅಂತ ಅಂದ್ರೆ ಗಾಂಧೀಜಿಯ ಕನಸು ಏನಾಗಿತ್ತು, ಗ್ರಾಮ ಸ್ವರಾಜ್ಯ ಸರ್ವೋದಯ ಅನ್ನುವಂತ ಒಂದು ಕನಸನ್ನ ಇಟ್ಕೊಂಡು ಈ ರಾಷ್ಟ್ರೀಯ ಸೇವಾ ಯೋಜನೆಯನ್ನ
ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಭಾವನೆ ಅವರಲ್ಲಿದೆ. ಏಕೆಂತಂದ್ರೆ ಇವತ್ತಿನ ಸರ್ಕಾರಗಳು ಎಲ್ಲವೂ ಕೂಡ ಸರ್ಕಾರನೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನು ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಆ ನಿಟ್ಟಿನಲ್ಲಿ ತರಬೇತಿಯನ್ನು ನೀಡಿದಂತಹ ಸಂದರ್ಭದಲ್ಲಿ ಅವರು ಎಚ್ಚೆತ್ತುಕೊಂಡು ಆ ಏನು ಅವರ ಹುಟ್ಟೂರಿದೆ, ಅವರು ಅಧ್ಯಯನ ಮಾಡ್ತಾ ಇರುವಂತಹ ಕಾಲೇಜು ಸುತ್ತಮುತ್ತಲ ಪ್ರದೇಶವನ್ನ ಅವರು ಅಭಿವೃದ್ಧಿ ಪಡಿಸಬಹುದು ಅನ್ನುವಂತ ಒಂದು ಆಶಯ ಈ ಯೋಜನೆಯಲ್ಲಿ ಇದೆ. ಉದ್ದೇಶ ಏನಿದೆ ಅಂದ್ರೆ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋದು ಮತ್ತು ಜವಾಬ್ದಾರಿಯನ್ನ ಬೆಳೆಸ್ಕೊಳ್ಳೋದು. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಸಾಮಾಜಿಕ ಪ್ರಜ್ಞೆ ಬೆಳೆಸ್ಕೊಂಡ್ರೆ, ಜವಾಬ್ದಾರಿಯನ್ನು ಬೆಳೆಸ್ಕೊಂಡ್ರೆ ನೀವು ಮುಂದೆ ಉತ್ತಮ ಪ್ರಜೆಗಳಾಗ್ತೀರಾ. ನೋಡಿ, ನಮ್ಮ ಇದರಲ್ಲಿ ಉದಾಹರಣೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಳೆಗಾಲ ರಜೆ ಬಂದಾಗ ನಮಗೆ ರಜೆ ಅಂತ ಕೊಡ್ತಾರೆ. ಪ್ರೈಮರಿ, ಹೈಸ್ಕೂಲ್, ಜೂನಿಯರ್ ಕಾಲೇಜ್ ನಿಮಗೆ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ನೀವು ಮಾನಸಿಕವಾಗಿ ಸಬಲರಾಗಿರ್ತೀರಾ. ಅಕಸ್ಮಾತ್ ದಾರಿಗೆಲ್ಲಾದ್ರೂ ಹೋಗ್ತಾರೆ, ಒಂದು ಆಕ್ಸಿಡೆಂಟ್ ಆಯ್ತು, ಅವನ್ನ ಹಿಡಿದು ನಿಲ್ಲಿಸಿ ಎತ್ತಿ ಆಸ್ಪತ್ರೆಗೆ ಸಾಗಿಸ್ತೀರಾ. ಇದು ನಿಮ್ಮಲ್ಲಿ ಬೆಳಿಬೇಕು. ಹಾಗಾಗಿ ನೀವು ಈ ಒಂದು NSS ಶಿಬಿರದಲ್ಲಿ ಇಂಥ ಕಾರ್ಯಕ್ರಮದ ಬಗ್ಗೆ ನೀವು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಜವಾಬ್ದಾರಿಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ನಿಮ್ಗೆ ಇವರು ಮಳೆಗಾಲ ರಜೆ ಕೊಡೋದಿಲ್ಲ. ನೀವು ತಿಳ್ಕೊಬಹುದು, ಅವ್ರಿಗೆ ಮಾತ್ರ ರಜೆ, ನಮಗೆ ರಜೆ ಇಲ್ವಲ್ಲ ಅಂತ ಹೇಳ್ಕೊಂಡು ಅಂತ. ಇದನ್ನ ನೀವು ಅರ್ಥಕೊಂಡು ಸಾಮಾಜಿಕ ಪ್ರಜ್ಞೆ ಬೆಳೆಸ್ಕೊಳ್ಳಿ. ಹಾಗೆ ನೀವು ಇರುವ ವಾಸ ಮಾಡುವ ಸ್ಥಳದಲ್ಲಿ ನಿಮ್ಮ ಸಮುದಾಯದೊಂದಿಗೆ ಒಂದೇ ಸಮುದಾಯದವರು ಇರೋದಿಲ್ಲ, ಬೇಕಾದಷ್ಟು ಸಮುದಾಯದವರು ಇರ್ತಾರೆ. ಅವ್ರ ಜೊತೆಯೆಲ್ಲ ನಿಕಟ ಸಂಬಂಧ ಬೆಳೆಸ್ಕೊಳ್ಳಿ. ಯಾರಿಗಾದ್ರೂ ಹುಷಾರಿಲ್ಲದೆ ಇದ್ದಾಗ ಆಂಬುಲೆನ್ಸ್ ಕರೆಸೋದು, ಅವ್ರನ್ನ ಆಸ್ಪತ್ರೆಗೆ ಸಾಗಿಸೋದು, ಅವ್ರಿಗೇನಾದ್ರೂ ಸಣ್ಣ ಪುಟ್ಟ ಸಹಾಯ ಮಾಡಲಿಕ್ಕೆ ನೀವು ವಿದ್ಯಾರ್ಥಿಗಳೇ ಸೇರಿದ್ರು ಸಾಕು. ಅವ್ರನ್ನ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಅವ್ರನ್ನ ಮೇಲಕ್ಕೆ ತರಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ಒಂದು ಶಿಬಿರದಲ್ಲಿ ನಿಮ್ಮ ವ್ಯಕ್ತಿತ್ವ ವಿಕಸನ ಮಾಡಿಕೊಂಡು ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಳ್ಳಿ. ನಾಯಕತ್ವ ಗುಣ ಬೆಳೆಸ್ಕೊಳ್ಳೋದು ಅಂತ ಹೇಳಿದ್ರೆ ನೀವು ಬೇಜಾರು ಮಾಡ್ಕೋಬಾರ್ದು. ನಮ್ಮನ್ನ ಕೆಲಸ ಮಾಡಕ್ ಬಿಟ್ಬಿಟ್ಟು ಅಲ್ಲೊಬ್ಬ ಬೈಕ್ ತಗೊಂಡು ಹೋದ, ಇನ್ನೊಬ್ಬ ಹಾಲು ತರಕ್ ಹೋದ, ಇನ್ನೊಬ್ಬ ತರಕಾರಿ ತರಕ್ ಹೋದ, ನಮ್ಮನ್ನ ಓಡಾಡ್ಲಿಕ್ಕೆ ಫ್ರೀ ಆಗಿ ಬಿಡ್ತಾ ಇಲ್ಲ ಅಂತ ತಿಳ್ಕೊಬೇಡಿ. ಯಾಕಂದ್ರೆ ನೀವು ನಿಮ್ಮಲ್ಲೂ ನಾಯಕತ್ವ ಗುಣ ಇದೆ, ನೀವು ನಿಂತು ಓಡಾಡಿದ್ರು ಆಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಉಪನ್ಯಾಸಕರು ಏನ್ ಮಾಡಿರ್ತಾರೆ, ಕೆಲವೊಂದು ನಿಗದಿತ ಹುಡುಗರನ್ನ ಅವರಲ್ಲಿರುವ ನಾಯಕತ್ವ ಗುಣ ನೋಡಿ ಅವ್ರನ್ನ ಬಿಟ್ಟಿರ್ತಾರೆ. ಅವ್ರ ಥರನೇ ನೀವು ಮುಂದೆ ಬನ್ನಿ. ಹಾಗೆ ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರನ್ನ ತೊಡಗಿಸ್ಕೊಳ್ಳೋದು. ಪ್ರತಿಯೊಬ್ಬರು ನೀವು ತಿಳ್ಕೊಬೋದು, ನಾನು ಡಿಗ್ರಿ ಮಾಡ್ಬಿಟ್ಟು ಏನ್ ಮಾಡೋದು, ಮುಂದೆ ಕೆಲಸ ಸಿಗುತ್ತೋ ಇಲ್ವೋ ಹೇಳಕ್ ಹಾಕಿಲ್ಲ. ಈಗಿನ ಸರ್ಕಾರ ಬಂದ್ಬಿಟ್ಟಿದೆ ಎಲ್ಲ. ದಿನ ಶಿಬಿರವನ್ನು ನಾವು ಹೆಬ್ಬಾಲೆಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ವಿ. ಇಲ್ಲಿಯ ಹೆಡ್ ಮಾಸ್ಟರ್ ಹೇಳಿದ್ರು, ದಯವಿಟ್ಟು ಶಿಸ್ತನ್ನು ಕಾಪಾಡಿಕೊಡಿ. ಯಾಕೆಂದರೆ ನೀವು ಹಿರಿಯ ಅಣ್ಣ ಅಕ್ಕ ತೆಗೆದಿದ್ದಾಗೆ ನಿಮ್ಮನ್ನು ಅವರು ಪಾಲಿಸ್ತಾರೆ. ಅಲ್ಲಿಂದ ವಿದ್ಯಾರ್ಥಿಗಳಿಗೆ, ಇಲ್ಲಿಯ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ನಡವಳಿಕೆ ತೋರಿಸ್ತಾರೆ ಅಂತ. ಮತ್ತೆ ಇನ್ನೊಂದೇನೊಂದು ಲಿಂಗಮೂರ್ತಿ ಸರ್ ಸಾಕಷ್ಟು ವಿಷಯಗಳನ್ನ ಡೀಟೇಲ್ ಆಗಿ ಹೇಳಿದ್ದಾರೆ. ನಿಮಗೆ ವ್ಯಕ್ತಿ ವಿಕಸನ ಆಗೋದಕ್ಕೆ ಈ ಒಂದು ವೇದಿಕೆ ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಏನೇನು ಹೇಳ್ತೀವಿ, ಇದಾಗೋದಕ್ಕೆ NSS ಸಾಕಷ್ಟು ದಾರಿದೀಪ ಆಗ್ತದೆ. ಅದರಲ್ಲೂ ವಿಶೇಷ ಶಿಬಿರಗಳು ಸಾಕಷ್ಟು ಸಹಾಯ ಮಾಡ್ತವೆ. ನಾವು ಕೂಡ 2021-22ರಲ್ಲಿ ಮುಳುಸೋಗಿಯಲ್ಲಿ ವಿಶೇಷ ಶಿಬಿರವನ್ನು ಮಾಡಿದ್ವಿ. ಹಾಗೆ 23-24ರಲ್ಲಿ ಅಲ್ಲ 22-23 ಕರ್ನೂಲಲ್ಲೂ ಕೂಡ ವಿಶೇಷ ಶಿಬಿರವನ್ನು ಮಾಡಿದ್ದು. ಕಳೆದ ವರ್ಷ ಅಂದರೆ 24-25ರಲ್ಲಿ ಮಾಡೋಕ್ಕಾಗಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ನಮಗೆ ನ್ಯಾಕ್ ಬಂದಿತ್ತು. ಆ ಒಂದು ಕಾರಣಕ್ಕಾಗಿ ವಿಶೇಷ ಶಿಬಿರವನ್ನು ನಾವು ನಡೆಸೋಕ್ಕಾಗಿಲ್ಲ. ನಾವು 2 ವರ್ಷಗಳ ಕಾಲ ವಿಶೇಷ ಶಿಬಿರವನ್ನು ಮಾಡಿದ್ದೀವಿ. ಅದರಿಂದ ಈ ಶಿಬಿರ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಪರ್ಸನಲ್ ಡೆವಲಪ್ಮೆಂಟ್ಗೆ ಸಾಕಷ್ಟು ಅವಕಾಶ ಸಿಗುತ್ತೆ. ವಿದ್ಯಾರ್ಥಿಗಳಲ್ಲಿ ಶಿಸ್ತು ಬರ್ತದೆ. ಯಾಕೆಂದರೆ ನೀವು ಮನೆಯಲ್ಲಿ ಯಾವುದೇ ಕೆಲಸ ಮಾಡಿದ್ರು ಇಲ್ಲಿ ಸಣ್ಣ ಪುಟ್ಟ ಕೆಲಸವನ್ನು ಮಾಡಬೇಕಾಗುತ್ತೆ. ಬರೀ ಶ್ರಮದಾನ ಮಾತ್ರ ಇರೋದಿಲ್ಲ, ಜೊತೆಗೆ ನಿಮ್ಮನ್ನು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಅಂದರೆ ಸಂಜೆ ಹೊತ್ತು ಕಾರ್ಯಕ್ರಮ ಇರ್ತದೆ, ಬೆಳಗ್ಗೆ ಹೊತ್ತು ಶಿಸ್ತನ್ನು ಕಲಿಸ್ತಾರೆ. ನೀವು 5 ಗಂಟೆಗೆ ಎದ್ದೇಳಬೇಕು ಅಂತ ಕಾಣುತ್ತೆ. ಬೆಳಗ್ಗೆ 5 ಗಂಟೆಗೆ ಇದ್ದರೆ ಸಂಜೆ 8 ಗಂಟೆ ತನಕ ಕಾರ್ಯಕ್ರಮಗಳಿರ್ತವೆ. ಸೊ ಜೀವನವನ್ನು ಯಾವ ರೀತಿ ರೂಪಿಸ್ಕೊಬೇಕು ಅಂತ ಹೇಳಿ ನಿಮ್ಗೆ ಸಾಕಷ್ಟು ಮಾರ್ಗದರ್ಶನವನ್ನು ಎಲ್ಲರೂ ಕೊಡ್ತಾರೆ. ಇನ್ನೂ ಒಳ್ಳೊಳ್ಳೆಯ ಕಾರ್ಯಕ್ರಮಗಳಿವೆ.
ದಿನ ನಿಮಗೆ ಸಂಜೆ ಮಧ್ಯಾಹ್ನ ಹೊತ್ತು ಸಂಜೆಯ ಕಾರ್ಯಕ್ರಮಗಳಿರ್ತವೆ, ಮನೋರಂಜನಾ ಕಾರ್ಯಕ್ರಮ ಇರ್ತದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಹಿರಿಕಳಲೆ ಗ್ರಾಮದಲ್ಲಿ ಶ್ರೀ ಕರಿಯಮ್ಮ ದೇವಿಯ ನೂತನ ದೇವಾಲಯ ಲೋಕಾರ್ಪಣೆ ಸಮಾರಂಭ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಹಿರೇಕಳಲೆ ಗ್ರಾಮದಲ್ಲಿ ಲೋಕರಕ್ಷಕಿ ಶ್ರೀ ಕರಿಯಮ್ಮ ದೇವಿಯ ನೂತನ ದೇವಾಲಯ ಲೋಕಾರ್ಪಣೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ದೇವಾಲಯಗಳು ತಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ಜೀವಂತ ಸ್ಮಾರಕಗಳಾಗಿವೆ. ದೇವಾಲಯಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ ಎಂದು ಕೆಆರ್ಪೇಟೆ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಆರ್ ರವೀಂದ್ರ ಬಾಬು ಹೇಳಿದರು. ಅವರು ಇಂದು ಕೆಆರ್ಪೇಟೆ ತಾಲೂಕಿನ ಕಾಸಾಬಾ ಹೋಬಳಿಯ ಹಿರಿಕಳಲೆ ಗ್ರಾಮದಲ್ಲಿ ಲೋಕರಕ್ಷಕಿ ಶ್ರೀ ಕರಿಯಮ್ಮ ದೇವಿ ಅವರ ನೂತನ ದೇವಾಲಯದ ಗೋಪುರದ ಕಳಸ, ಕುಂಭಾಭಿಷೇಕ, ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ದೇವಾಲಯದ ಲೋಕಾರ್ಪಣೆ ಸಮಾರಂಭದಲ್ಲಿ ಭಾಗವಹಿಸಿ ನೆರೆದಿದ್ದ ಭಕ್ತ ಸಮೂಹವನ್ನು ಉದ್ದೇಶಿಸಿ ಮಾತನಾಡಿದರು. ಇಂದಿನ ಒತ್ತಡದ ಜೀವನದಲ್ಲಿ ಮಾನವರಾದ ನಾವುಗಳು ಒತ್ತಡಗಳಿಂದ ಮುಕ್ತರಾಗಿ ಶಾಂತಿ, ನೆಮ್ಮದಿಯನ್ನು ಪಡೆಯಲು ದೇವರು ಮತ್ತು ಧರ್ಮದ ಮೊರೆ ಹೋಗುವುದು ಅನಿವಾರ್ಯವಾಗಿದೆ. ಆದ್ದರಿಂದ ಒತ್ತಡಗಳ ನಡುವೆ ಸ್ವಲ್ಪ ಸಮಯವನ್ನು ಬಿಡುವು ಮಾಡಿಕೊಂಡು ದೇವಾಲಯಕ್ಕೆ ಭೇಟಿ ನೀಡಿ ದೇವರನ್ನು ಪ್ರಾರ್ಥಿಸಿದಾಗ ಮನಸ್ಸಿಗೆ ಶಾಂತಿ ದೊರೆಯುವ ಜೊತೆಗೆ ಕೈ ಹಿಡಿದ ಕೆಲಸ ಕಾರ್ಯಗಳನ್ನು ಯಶಸ್ಸು ಕೂಡ ಲಭಿಸುತ್ತದೆ ಎಂದು ರವೀಂದ್ರ ಬಾಬು ಹೇಳಿದರು. ಮಹಿಳಾ ಕಾಂಗ್ರೆಸ್ ನಾಯಕಿ ಗ್ಯಾರಂಟಿ ಅನುಷ್ಠಾನದ ಮಂಡ್ಯ ಜಿಲ್ಲಾ ಸಮಿತಿಯ ನಿರ್ದೇಶಕಿಯಾದ ಅದಿಹಳ್ಳಿ ಮೀನಾಕ್ಷಿ ರಮೇಶ್ ಮಾತನಾಡಿ, ಹಿರೇಕಳಲೆ ಗ್ರಾಮವು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಘನತೆಯನ್ನು ಎತ್ತಿಡಿದಿರುವ ಗ್ರಾಮಗಳಾಗಿದೆ. ಗ್ರಾಮದ ಜನರು ಪುರಾತನವಾದ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡುವ ಜೊತೆಗೆ ನೂತನವಾಗಿ ಗ್ರಾಮ ರಕ್ಷಕಿ ಶ್ರೀ ಕರಿಯಮ್ಮ ದೇವಿಯ ದೇವಾಲಯವನ್ನು 50 ಲಕ್ಷ ರುಗಳಿಗೂ ಹೆಚ್ಚಿನ ಹಣವನ್ನು ಖರ್ಚು ಮಾಡಿ ನಿರ್ಮಿಸಿ ಲೋಕಾರ್ಪಣೆ ಮಾಡುವ ಮೂಲಕ ಇಡೀ ನಾಗರಿಕ ಸಮಾಜವೇ ಮೆಚ್ಚುವ ಕೆಲಸ ಮಾಡಿದ್ದಾರೆ. ಕರಿಯಮ್ಮ ದೇವಿಯು ಉತ್ತಮವಾದ ಮಳೆಯನ್ನು ಸುರಿಸಿ ರೈತಾಪಿ ಮಾರ್ಗದ ಹಿತ ಕಾಪಾಡುವ ಜೊತೆಗೆ ಕರೆಕಟ್ಟೆಗಳನ್ನು ತುಂಬಿಸಿ ಪಶು ಪ್ರಾಣಿ ಪಕ್ಷಿಗಳಿಗೆ ಜೀವ ಜಲವನ್ನು ಕೊಟ್ಟು ಲೋಕದ ಸಂರಕ್ಷಣೆ ಮಾಡಲಿ ಎಂದು ಪ್ರಾರ್ಥಿಸಿದರು. ಪುರಸಭೆ ಸದಸ್ಯ ಸ್ನೇಹಿತ ಸುವರ್ಣ ರಮೇಶ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಕುಮಾರಸ್ವಾಮಿ, ತಾಲೂಕು ಬಿಜೆಪಿ ಹಿರಿಯ ಉಪಾಧ್ಯಕ್ಷ ಭಾರತೀಪುರ ಡಾಕ್ಟರ್ ಪುಟ್ಟಣ್ಣ ಸೇರಿದಂತೆ ಸಾವಿರಾರು ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದರು. ಮನ್ಮೂಲು ನಿರ್ದೇಶಕರಾದ ಡಾಲ್ ರವಿ, ಎಂಬಿ ಹರೀಶ್, ಕಿಕ್ಕೇರಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ರೇವತಿ, ಕಾಂತಮಣಿ ಮಂಜುನಾಥ್, ಬಾಂಬೆ ಕುಮಾರ್, ಯೋಗೀಶ್, ರಾಮದಾಸ್, ಸಣ್ಣ ನಿಂಗೇಗೌಡ, ಹಿರೇಕಳಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ, ರಾಮಕೃಷ್ಣೇಗೌಡ, ಉಪಾಧ್ಯಕ್ಷ ಮಹೇಶ್, ದೇವಾಲಯದ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷ ಎಚ್ಎನ್ ರವಿ, ಗೌರವ ಅಧ್ಯಕ್ಷ ನಿಂಗೇಗೌಡ, ಉಪಾಧ್ಯಕ್ಷ ಎಚ್ಎಂ ಕೃಷ್ಣ, ಕಾರ್ಯದರ್ಶಿ ಮಂಜೇಗೌಡ, ಖಜಾಂಜಿ ಲಕ್ಷ್ಮಣೇಗೌಡ, ಸದಸ್ಯರಾದ ತಮ್ಮೇಗೌಡ, ಶಿವಲಿಂಗೇಗೌಡ, ಸಿದ್ದೇಗೌಡ, ಮಹಾದೇವ್ ಸ್ವಾಮಿ, ಅರ್ಚಕರಾದ ನಂಜೇಗೌಡ, ಶಿವೇಗೌಡ ಸೇರಿದಂತೆ ಸಾವಿರಾರು ಜನರು ದೇವಾಲಯದ ಲೋಕಾರ್ಪಣೆ ಸಮಾರಂಭ ಹಾಗೂ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿದರು. ವಡಕೆರ್ಘಟ್ಟದ ವೇದ ಬ್ರಹ್ಮ ತಂತ್ರಶಾಸ್ತ್ರ ಪಂಡಿತ ದೇವಶಿಲ್ಪಿ ಚೇತನ್ ಚರ್ ಪೂಜಾ ವಿಧಿವಿಧಾನಗಳ ನೇತೃತ್ವ ವಹಿಸಿದರು. ಹಿರೇಕಳಲೆ ಗ್ರಾಮದ ಏನು ಇವತ್ತು ದೇವಸ್ಥಾನದ ಉದ್ಘಾಟನೆಯನ್ನು ಮಾಡಿದ್ದಾರೆ, ಅದು ಹಿಂದಿನ ದಿನಗಳಲ್ಲಿ ಆಗಬೇಕಾಯಿತು. ಆದರೆ ಅವರ ದೇವರ ಒಂದು ಭಕ್ತಿ, ಅವರ ದೇವರ ಕುಲದ ಭಕ್ತಾದಿಗಳಲ್ಲಿ ಯಾರೋ ಒಬ್ಬರು ಮರಣೋತ್ತರದಿಂದ ಮುಂದೂಡಲಾಗಿತ್ತು. ಇವತ್ತು ಆ ದಿವಸ ಕೂಡಿ ಬಂದು ಈ ತಾಯಿ ಕರಿಯಮ್ಮ ಚಿಕ್ಕಮ್ಮ ದೇವಿಯು ಇವತ್ತು ಎಲ್ರಿಗೂ ಏನು ದೇಶಾದ್ಯಂತ ಮಳೆ ಬೆಳೆ ಮತ್ತು ಏನೀಗಾಗಲೇ ಪರೀಕ್ಷೆ ಬರೀತಿರುವಂಥ SSLC ಮಕ್ಕಳಿಗೂ ಸದಾ ಒಂದು ಕರುಣೆಯ ತೋರಿ ಎಲ್ಲರೂ ಉತ್ತೀರ್ಣನಾಗಿ ಒಳ್ಳೆಯ ಹೆಸರು ತರಲಿ. ಅದರ ಜೊತೆಗೆ ಏನು ಈ ರೈತರಿಗೆ ಈಗಾಗಲೇ ಮಳೆ ಅಭಾವ ಬಂದು ನೀರಿಗೆ ತುಂಬ ತೊಂದರೆ ಆಗಿದ್ದು, ಕುಡಿಯೋ ನೀರಿಗೆ, ಕೆರೆಕಟ್ಟೆ, ಜಾನುವಾರುಗಳಿಗೆ ಹಾಗೂ ಬೋರ್ಗಳೆಲ್ಲ ತುಂಬ ನಶಿಸಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಅತಿ ಹೆಚ್ಚು ಬೇಗ, ಯಾಕೆಂದರೆ ಈಗಾಗಲೇ ಮಳೆ ವಾತಾವರಣವೂ ಇದೆ, ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಿ ಬೇಗ ಮಳೆಯಾಗಿ ಏನು ವಿದ್ಯಾರ್ಥಿಗಳಿಗೆ ಒಂದು ಶಕ್ತಿಯನ್ನು ತುಂಬಿ ಎಲ್ರಿಗೂ ಈ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆ ಭಗವಂತನಲ್ಲಿ ಎಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ. ಗ್ರಾಮದ ಭಕ್ತಾದಿಗಳೆಲ್ಲ ಸೇರಿ ಶ್ರೀ ಕರಿಯಮ್ಮ ದೇವಿಯ
ನೂತನ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಇವತ್ತು ಲೋಕಾರ್ಪಣೆ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ತುಂಬ ಭಕ್ತಿಯಿಂದ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ದೇವಿಯು ಈ ಗ್ರಾಮದ ಮತ್ತು ಈ ದೇವಿಯ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದನ್ನು ಆರೈಸಿದ ಮುಖಾಂತರ ಒಳ್ಳೆಯದು ಮಾಡಲಿ ಅಂತ ನಾವು ಅದರ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಮೊದಲಿಗೆ ಕರಿಯಮ್ಮ ದೇವಿ ಪಾದಗಳಿಗೆ ನಮಸ್ಕರಿಸಿ ಇವತ್ತು ಹಿರಿಕಳ್ಳೆ ಗ್ರಾಮದಲ್ಲಿ ಕರಿಯಮ್ಮ ದೇವಿ ನೂತನ ವಿಗ್ರಹ ಪ್ರತಿಷ್ಠಾಪನೆಯನ್ನು ಗ್ರಾಮದ ಮುಖಂಡರು ಯುವಕರು ಹುಮ್ಮಸ್ಸಿನಿಂದ ಮಾಡಿ ಕಷ್ಟಪಟ್ಟು ಮಾಡಲೇಬೇಕು, ನಾವು ಹಿರಿಯರು ನಡ್ಸ್ಕೊಂಡು ಬಂದಿರತಕ್ಕಂಥ ಪೂಜಾ ಕೈಂಕರ್ಯಗಳನ್ನ ಇವತ್ತಿನ ದಿನದಲ್ಲೂ ಕೂಡ ಮಾಡಿ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶಕರಾಗಿ ಕೆಲಸ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಅವರಿಗೆ ತಾಯಿ ಒಳ್ಳೇದು ಮಾಡಲಿ, ಎಲ್ರಿಗೂ ಭಗವಂತ ಗ್ರಾಮಕ್ಕೆ ಲೋಕಕ್ಕೆ ಒಳ್ಳೇದನ್ನ ಕರುಣಿಸ್ಲಿ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಬೇಡ್ಕೊಳ್ತಾ ಈ ದಿನ ಒಳ್ಳೆ ಶುಭ ದಿನ ಅಂತ ಹೇಳಿ ಎಲ್ರಿಗೂ ದೇವರ ಆಶೀರ್ವಾದ ಇರಲಿ ಅಂತ ಬೇಡ್ಕೊಂಡು ನಾನು ಮಾತನಾಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ತಿಪಟೂರಿನ ಕೋಟೆ ಬೀದಿಯಲ್ಲಿರುವ ಹಿರಿಯರ ಮನೆ ವೃದ್ಧಾಶ್ರಮದಲ್ಲಿ ಅನುಭವ ಕಾರ್ಯಕ್ರಮ ನಡೆಯಿತು. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಚಿಂತೆ ಮಾಡದೆ ಎಲ್ಲವನ್ನೂ ಎದುರಿಸಿ ನಿಲ್ಲಬೇಕು. ಸಮಸ್ಯೆಗಳನ್ನು ಸವಾಲುಗಳನ್ನಾಗಿ ತೆಗೆದುಕೊಂಡು ಸಾಧಿಸುವ ಸದೃಢ ಮನಸ್ಸಿದ್ದರೆ ಮಾತ್ರ ನಾವು ಎಲ್ಲೇ ಬೇಕಾದರೂ ಹೇಗೆ ಬೇಕಾದರೂ ಜೀವನ ಸಾಗಿಸಬಹುದು. ಅದಕ್ಕೆ ನಿರ್ದೇಶನವಾಗಿ ಈ ವೃದ್ಧಾಶ್ರಮದಲ್ಲಿರುವ ಎಲ್ಲೇ ಹಳೆ ಬೀರುಗಳಿಂದ ನಮ್ಮ ಹಿರಿ ತಲೆಗಳು ಹೊಸ ಚಿರುಗಳನ್ನಾಗಿಸುವ ಇಂದಿನ ಪೀಳಿಗೆಯ ಮಕ್ಕಳಿಗೆ ಮಾದರಿಯಾಗಬೇಕು ಎಂದು ತಿಪಟೂರು ತಾಲೂಕು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ತಾಲೂಕು ಅಧ್ಯಕ್ಷ ಲತಾಮಣಿ ಎಂಕೆ ತರುವೇಕೆರೆ ಅಭಿಪ್ರಾಯಪಟ್ಟರು. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ತಿಪಟೂರು ವತಿಯಿಂದ ತಿಪಟೂರಿನ ಕೋಟೆ ಬೀದಿಯಲ್ಲಿರುವ ಹಿರಿಯನ ಮನೆ ವೃದ್ಧಾಶ್ರಮದಲ್ಲಿ ಆಯೋಜಿಸಿದ ಅನುಭವಗಳೊಂದಿಗಿನ ಅನುಭವ ಕಾರ್ಯಕ್ರಮವ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಾವೆಲ್ಲ ಹುಟ್ಟುತ್ತಲೂ ಸಾಯುತ್ತಲೂ ಒಂಟಿಯಾಗಿ ಸಾಗುವ ಈ ಬದುಕಿನ ಪಯಣದ ಹಾದಿಯಲ್ಲಿ ಸಾಕಷ್ಟು ಬಂಧುಗಳು ಬೆಸೆದುಕೊಂಡು ಬಿಡಿಸಿಕೊಂಡು ಬಿಟ್ಟು ಹೋಗುತ್ತವೆ. ಬಿಡುಗಡೆಗೊಂಡ ಬಂಧನವನ್ನು ಮನದಲ್ಲಿ ಬಂಧಿಸಿ ನೆನೆದು ಬಾಳುವ ಬದಲು ಬಂದದ್ದು ಬರಲಿ ಬದುಕುವ ಭರವಸೆಯೊಂದಿಗೆ ಯಾವ ಭಾವನೆ ನಮ್ಮೆಲ್ಲರನ್ನು ಬೆಳೆಯಲಿ ಎಂದು ಬಲ ತುಂಬಿದರು. ಇಲ್ಲಿನ ವಯೋವೃದ್ಧರಿಗೆ ಆರೋಗ್ಯ ತಪಾಸಣೆ ಮಾಡಿ ಶಿಲ್ಪ ಎನ್ ಸಮುದಾಯ ಆರೋಗ್ಯ ಅಧಿಕಾರಿಯವರು ನಿತ್ಯದ ಬದುಕಿನಲ್ಲಿ ಚಿಂತೆಯನ್ನು ದೂರ ಮಾಡಿ ಧ್ಯಾನದತ್ತ ತಮ್ಮ ಮನವನ್ನು ಕೇಂದ್ರೀಕರಿಸಿ ಸರಳ ವ್ಯಾಯಾಮ, ಉತ್ತಮ ಆಹಾರ, ಸೊಂಪಾದ ಗಾಢ ನಿದ್ದೆಯನ್ನು ಅಳವಡಿಸಿಕೊಂಡರೆ ಆರೋಗ್ಯದಾಯಕ ಬದುಕು ನಮ್ಮದಾಗುತ್ತದೆ ಎಂಬ ಆರೋಗ್ಯದ ಗುಟ್ಟನ್ನು ತಿಳಿಸಿದರು. ತಮ್ಮ ಸುಪುತ್ರನ ಹುಟ್ಟಿದ ಹಬ್ಬವನ್ನು ವೃದ್ಧಾಶ್ರಮದ ಎಲ್ಲ ವಯೋವೃದ್ಧರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಭೋಜನ ಕೂಟವನ್ನು ಏರ್ಪಡಿಸಲಾಗಿತ್ತು ಮೂಲಕ ಆಚರಿಸಿ ಆದರ್ಶ ಮೆರೆದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಡಾಕ್ಟರ್ ಭಾಸ್ಕರ್ ಆಚಾರ್, ಪತ್ರಿಕಾ ಸಂಪಾದಕರು ಮಾತನಾಡಿ, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಎಲ್ಲ ಕಾರ್ಯಗಳು ಸರಳ, ಸುಂದರ ಹಾಗೂ ಮಹತ್ವಪೂರ್ಣವಾದ ಸಾರ್ಥಕತೆಯನ್ನು ಪಡೆದುಕೊಳ್ಳುವುದರಿಂದ ನಮ್ಮ ಸಹಕಾರ ಸದಾ ಇರುತ್ತದೆ ಎಂದರು. ಹಾಗೂ ಸುಬೇದಾರ್ ಚಂದ್ರಶೇಖರ್ ಅವರು ವೇದಿಕೆಗೆ ಶುಭ ಕೋರುತ್ತಾ, ಮಡಿದ ತಮ್ಮ ಮಡದಿಯ ಎಲ್ಲಾ ವಸ್ತ್ರಗಳನ್ನು ಈ ವೃದ್ಧರಿಗೆ ದಾನ ಕೊಡುವೆನು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪೂಜಾರವರು ನಿರೂಪಿಸಿದರು. ಶುಭ ವಿಶ್ವಕರ್ಮರವರು ಪ್ರಾರ್ಥಿಸಿದರು. ರಂಜಿತರವರು ಸ್ವಾಗತಿಸಿದರು. ಕುಸುಮ ಕೆಜಿ ವಂದಿಸಿದರು. ಹಾಗೂ ಕಲ್ಪತರು ಸೆಂಟ್ರಲ್ ಶಾಲೆಯ ಮಕ್ಕಳು ನರ್ತಿಸುವ ಮೂಲಕ ಹಿರಿಯರ ಮನ ತಣಿಸಿದರು. ನಾನು ಯಾಕೆ ಈ ಕಾನ್ಸೆಪ್ಟ್ ಇಟ್ಟೆ ಅಂದ್ರೆ, ನಾವೊಂದು ವಿಷಯ ಇಟ್ವಿ, ಹಳೆ ಬೇರು ಹೊಸ ಚಿಗುರು ಅಂತ ಅಲ್ವಾ. ನಿಮ್ಮೆಲ್ಲರ ಆಶೀರ್ವಾದ, ನೀವೆಲ್ಲ ಹಳೆ ಬೇರುಗಳು, ಎಷ್ಟೆಲ್ಲ ಹೋರಾಟ ಮಾಡಿದ್ದೀರಾ ನಿಮ್ಮ ಜೀವನವನ್ನ ಸಾಗಿಸೋದಿಕ್ಕೆ. ಈಗ ಏನೋ ಒಂದು ಸಮಸ್ಯೆ ಅಥವಾ ಏನೋ ಒಂದು ಬಿರುಕು ಉಂಟಾಗಿದೆ ಅಂತ ಇಲ್ಲಿ ಸೇರಿದ್ದೀರಾ. ಆದ್ರೆ ಇದನ್ನು ಕೂಡ ನಂದೇ ಮನೆ ಅಂತ ಅನ್ಕೊಂಡು ನೀವು ಇಲ್ಲಿ ಇದ್ದೀರಾ ಅಲ್ವಾ, ಅದು ನಿಮ್ಮ ಧೈರ್ಯ. ಆ ಧೈರ್ಯ ನಿಮ್ಮಲ್ಲಿ ಸದಾ ಇರಬೇಕು. ಆ ಆತ್ಮವಿಶ್ವಾಸ, ಭರವಸೆ ನಿಮ್ಮಲ್ಲಿತ್ತು ಅಂದ್ರೆ ಮನೆ ಆದ್ರೇನು, ಮಠ ಆದ್ರೇನು, ನಡು ಹಾದಿ ಆದ್ರೇನು, ನಮ್ಮ ಜೀವನನ ನಾವು ಸಾಗಿಸ್ತೀವಿ. ಆ ಸಾಗಿಸೋ ಶಕ್ತಿ ನಮ್ಮಲ್ಲಿದೆ ಅನ್ನೋ ಶಕ್ತಿ ನಿಮ್ಮಲ್ಲಿರ್ಬೇಕು. ಆ ಶಕ್ತಿ ನಿಮ್ಮಲ್ಲಿರೋದಕ್ಕೇನೆ ಇಲ್ಲೆಲ್ಲರೂ ಕೂಡ ಲವಲವಿಕೆಯಿಂದ ಇದ್ದೀರಾ. ನಿಮ್ಗೆ ಒಂದು ಉದಾಹರಣೆ ಅಂದ್ರೆ ನಮ್ಮ ಮಿಲಿಟರಿ ಅಂಕಲ್ ಕೂಡ ಒಬ್ಬರೇ ಇದ್ದಾರೆ ಮನೆಯಲ್ಲಿ. ಅವರೇ ಎಲ್ಲ ಅಡುಗೆ ಮಾಡ್ಕೋತಾರೆ, ಅವರೇ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೋತಾರೆ. ಒರೆಸೋದು, ತೊಳೆಯೋದು, ಬಳಿಯೋದು ಪ್ರತಿಯೊಂದು ಅವರೇ ಮಾಡ್ಕೋತಾರೆ. ಅವರು ಬಹುಶಃ ನಿಮ್ಮ ಏಜಿನ ಆಸುಪಾಸಲ್ಲೇ ಇದ್ದಾರೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಕೊರಗಲ್ಲ. ಯಾಕೆ ಅಂದ್ರೆ, ನಾನು ಬರೋವಾಗ್ಲೂ ಒಬ್ನೇ
ಒಬ್ನೇ ಬಂದಿದ್ದೀನಿ, ಹೋಗೋವಾಗ್ಲೂ ಒಬ್ನೇ ಹೋಗ್ತೀನಿ. ಈ ನಡುವಿನ ಹಾದಿ ಇದೆಯಲ್ಲ, ಅಲ್ಲಿ ಗಂಡ, ಹೆಂಡತಿ, ಮಕ್ಕಳು, ಸೊಸೆ, ಅಳಿಯ ಎಲ್ರು ಬರ್ಬೋದು, ಆದ್ರೆ ಯಾರು ನಮ್ಮ ಕೊನೆವರೆಗೂ ಬರಲ್ಲ. ಹೌದು ಅಲ್ವಾ? ಅದು ಗೊತ್ತಿದೆ ಅಲ್ವಾ ಎಲ್ರಿಗೂ? ಸೊ ಹಾಗಾಗಿ ಮಕ್ಕಳೇ ನಮ್ಮನ್ನ ಬಿಟ್ಟಿದ್ದಾರೆ ಅನ್ನೋ ತಲೆನೋವೇ ಬೇಡ. ನಾವು ಆರಾಮಾಗಿದ್ದೀವಿ. ಎಲ್ಲೋ ಒಂದಿನ ಸೊಸೆ ಜೊತೆ ಜಗಳ ಆಡ್ಬೇಕಿತ್ತಪ್ಪ, ಎಲ್ಲೋ ಒಂದಿನ ಅಳಿಯನ್ ಜೊತೆ ಮಗಳ ಬಗ್ಗೆ ದೂರ ಕೇಳ್ಬೇಕಿತ್ತಪ್ಪ ಅನ್ನೋ ತಲೆನೋವೇ ಬಿಟ್ಟು ಹೋಗ್ಬಿಟ್ಟಿದೆ ನಿಮ್ಗೆ. ಅದಕ್ಕೆ ಖುಷಿ ಪಡಿ. ಸ್ವತಂತ್ರವಾದ ಜೀವನವನ್ನ ನೀವು ಮಾಡ್ತಾ ಇದ್ದೀರಾ. ಆ ಖುಷಿ ನಿಮ್ಮಲ್ಲಿ ಯಾವಾಗ್ಲೂ ಇರ್ಲಿ ಅಂತ ನಾನು ಆಶಿಸ್ತೀನಿ. ನಿಮ್ಮೆಲ್ಲರ ಅನುಭವ ಏನಿದೆ, ಆ ಅನುಭವದ ವಯಸ್ಸು ಕೂಡ ನಮಗಾಗಿಲ್ಲ. ಅದರಲ್ಲೂ ನಿಮ್ಮ ಮುಂದೆ ಕೂತು ನಿಂತು ನಾವೆಲ್ಲ ಹಿಂಗೆ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆಲ್ಲ ನೀವು ನಡೆದು ಬಂದ ಹಾದಿನ ನಾವು ಕೇಳಿದ್ದು, ಓದಿದ್ದು, ತಿಳಿದಿದ್ದು ಇರುತ್ತಲ್ಲ, ಅದನ್ನು ನೋಡಿ ಒಂದಷ್ಟು ಹೇಳ್ತಾ ಇರ್ತೀವಿ. ಯಾಕೆ ಅಂದರೆ ನಿಮ್ಮ ಮಕ್ಕಳಾಗಿದ್ರೆ, ನಿಮ್ಮ ಮನೇಲಿ ಇದ್ದಿದ್ದಾಗ ಏನಾದರೂ ಹೇಳ್ತಾ ಇರೋರು, ಕೇಳ್ತಾ ಇರೋರಿ, ನನ್ನ ಮಗ ಹಿಂಗೆ ಹೇಳ್ದ, ನನ್ನ ಮಗಳು ಹಿಂಗೆ ಹೇಳಿದ್ಲು, ಏನಾದರೂ ಒಂದು ಭಾವನೆ ಇರುತ್ತಲ್ವಾ, ಆ ಭಾವನೆಗಳನ್ನು ನಾವು ಒಮ್ಮೆ ತುಂಬಿಕೊಡೋಣ ಅಂತ ಅಷ್ಟೇ. ನೀವು ಹೆತ್ತೋರಷ್ಟೇ ನಿಮಗೆ ಮಕ್ಕಳಲ್ಲ. ಯಾಕೆ ಹೇಳಿ? ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು. ಆ ತಾಯಿ ಯಾರು ಹೇಳಿ? ಕನ್ನಡಮ್ಮ. ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಈ ಕನ್ನಡ ಮಾತೆಯ ಸೆರಗಿದೆಯಲ್ಲ, ಈ ಸೆರಗಿನ ಮಡಿಲಲ್ಲಿ ನಾವೆಲ್ಲರೂ ಮಕ್ಕಳಾಗಿದ್ದೀವಿ. ಸೊ ಹಾಗಾಗಿ ನಿಮಗೆ ನಾವು ಮಕ್ಕಳು, ನಮಗೆ ನೀವು ತಂದೆ ತಾಯಿಗಳು, ಅಜ್ಜಿ ತಾತ ಎಲ್ಲರೂ ಆಗಿರ್ತೀರ. ಯಾರಿಗೂ ಯಾರೂ ಇಲ್ಲ ಅನ್ನೋ ಕೊರಗು ಯಾರಿಗೂ ಇರಬಾರ್ದು. ಸ್ವತಂತ್ರವಾಗಿ ಬಂದಿರ್ತೀವಿ, ಸ್ವತಂತ್ರವಾಗಿ ಹೋಗ್ತೀವಿ, ಸ್ವತಂತ್ರವಾಗಿ ಜೀವನವನ್ನ ನಡೆಸ್ತೀವಿ ಅನ್ನೋ ಸ್ವಇಚ್ಛೆ ನಿಮ್ಮ ಮನಸ್ಸಲ್ಲಿ ಇರಬೇಕು. ಆ ಸ್ವಇಚ್ಛೆ ಎಲ್ಲರ ಮನಸ್ಸಲ್ಲೂ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂದ್ರೆ ಒಂದು 50 ವರ್ಷ ದಾಟದ ಮೇಲೆ ಎಲ್ಲ ಈ ಮಕ್ಳ ತರಾನೇ ಮನಸ್ಥಿತಿ ಇರುತ್ತೆ. ನಿಮ್ಗೆಲ್ಲ ಪುಟ್ಟ ಮಕ್ಳ ತರಾನೇ ಇರ್ತೀರಾ. ಹಾಗಾಗಿ ಆ ಪುಟ್ಟ ಮಕ್ಳ ಭಾಷೆನಲ್ಲೇ ಹೇಳ್ತಾ ಇದ್ದೀನಿ, ಎಲ್ರಿಗೂ ಅರ್ಥ ಆಗುತ್ತೆ ಅಲ್ವಾ? ಮನಸ್ಸಲ್ಲಿ ಈಗ ಒಂದು ಚೇತನ ಮೂಡಿರ್ಬೇಕು ಅಲ್ವಾ ನಿಮ್ಗೆ? ಯಾರಿರ್ಲಿ ಇಲ್ಲದೆ ಇರ್ಲಿ, ನನ್ನ ಜೀವನ ಇದು ನಂದು, ನಾನೇ ಸಾಗಿಸ್ಬೇಕು ಅನ್ನೋ ಭರವಸೆ, ಶಕ್ತಿ ನಿಮ್ಮಲ್ಲಿ ಇರಬೇಕು. ಆಗ್ಲೇ ನೀವೆಲ್ಲಾ ಚಿಂತೆನೂ ಕಳೆದು ಆಚೆಯಿಂದ ಬಿಸಾಕಿ ಅದ್ರ ಹಿಂದೆ ವಾಚ್ಮೆನ್ ಆಗಿ BP ಶುಗರ್ನು ಆಚೆ ಕಳಿಸ್ಬೋದು. ನೀವು ಹೋಗು, ನನ್ನ ಚಿಂತೆ ಎಲ್ಲ ಅಲ್ಲಿಟ್ಟಿದೀನಿ, ಅದನ್ನ ನೋಡ್ಕೊ ಅಂತ. ಇವತ್ತಿಂದ ಆ ಕೆಲಸ ಮಾಡ್ತೀರಾ ಎಲ್ರು? ಯಾಕೆ ಅಂದ್ರೆ ಏನಾಗಲಿ ಮುಂದೆ ಸಾಗುನಿ ಅಂತ ಕೇಳಿದಿರ ಹಾಡು, ಟಿವಿ ನೋಡ್ತಿರ್ತೀರಲ್ಲ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಹೌದಲ್ವಾ? ನಾವೇನೆಲ್ಲ ಕನಸು ಕಾಣ್ತೀವಿ, ರಾಜ ಆಗ್ಬೇಕು, ರಾಣಿ ಆಗ್ಬೇಕು ಅಂತ. ಆದ್ರೆ ಅದೆಲ್ಲ ಆಗಕ್ ಸಾಧ್ಯನಾ? ನಮ್ದು ಲಿಮಿಟ್ ಎಷ್ಟಿರುತ್ತೆ ಅಷ್ಟ್ರಲ್ಲಿ ನಾವು ಖುಷಿ ಪಡ್ಬೇಕು ಅಲ್ವಾ? ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕು ಅಲ್ವಾ? ಸೊ ಆ ಹಾಸಿಗೆ ನಮ್ದು ಇದಾಗಿದೆ. ಸೊ ಆ ಹಾಸಿಗೆ ಕಾಲು ನೆಲಕ್ಕೆ ಬೀಳದ ಹಾಗೆ, ಕಾಲು ನೆಲಕ್ಕೆ ಬೀಳದಾಗೆ ಅಂದ್ರೆ ಯಾವುದೇ ಚಿಂತೆ ಮಾಡ್ದಾಗೆ ನಮ್ಮ ಹಾಸಿಗೆ ಎಷ್ಟಿದೆ ಅಷ್ಟರಲ್ಲಿ ಆರಾಮವಾಗಿ ಶ್ರೀರಂಗನಾಥನ ಹಾಗೆ ಮಲ್ಗಿ ನಿದ್ದೆ ಮಾಡ್ಬೇಕು. ನಾವು ಯಾವುದೇ ಯೋಚನೆ ಮಾಡಬಾರ್ದು. ಎಲ್ಲ ಯೋಚನೆಗಳನ್ನ ಇವತ್ತು ಗಂಟು ಕಟ್ಬಿಟ್ಟು ನಮ್ಮ ವೇದಿಕೆಯ ಮುಖೇನ ಆಚೆ ಹಾಕ್ಬಿಡಿ. ಎಲ್ಲ ಆಚೆ ಹಾಕ್ತೀರಾ? ಎಲ್ಲ ಜೋರಾಗೊಮ್ಮೆ ನಗಿ ನೋಡೋಣ. ಎಲ್ಲ ನನಗೆ ಪುಟ್ಟ ಮಕ್ಳ ತರಾನೇ ಕಾಣಿಸ್ತೀರಾ. ನಾನು ಸ್ಕೂಲಲ್ಲಿ ಪುಟ್ಟ ಮಕ್ಳಿಗೆ ಪಾಠ ಮಾಡೋ ಟೀಚರು, ಹಾಗಾಗಿ ಆ ಮಕ್ಳಿಗೆ ಹೇಳ್ದಾಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಅದೊಂದು ಏಜ್ ಹಂತ ಇದೆ ಅಲ್ವಾ? ನೀವೆಲ್ಲ ಪುಟ್ಟ ಮಕ್ಳ ತರಾನೇ, ಅವ್ರಿಬ್ರು ಅಣ್ಣ ತಮ್ಮಂದ್ರು ಬಿಟ್ಟು. ಪಾಪ ಅವರು ಈಗ ಪುಟ್ಟ ಮಕ್ಳ ತರಾನೇ ಇದ್ದಾರೆ. ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ತಾನೆ. ಯಾರನ್ನೂ ನಿನಗೆ ಇಂಥವ್ರೆ ಅಂತ ಕಟ್ಟಿ ಕಳಿಸಿಲ್ಲ. ನಿನ್ನ ಜೀವನ ನಿಂದು ಅಂತಾನೆ ಕಳಿಸಿರೋದು ದೇವರು. ನಡುಮಧ್ಯ ನಾವು ಒಬ್ರಿಗೊಬ್ರು ಅಂಟ್ಕೊಂಡಿದೀವಿ. ಗಂಭೀರವರೆಗೂ ಇರ್ತೀವಿ, ಗಂಬಿಡ್ತಾ ದೂರ ಆಗ್ತೀವಿ. ನಮ್ಮ ಪಾಡಿಗೆ ನಾವು ನಮ್ಮ ಜೀವನನ ಸಾಗಿಸ್ಬೇಕು. ಈ ಒಂದು ಶಕ್ತಿ ನಿಮ್ಮೆಲ್ಲರ ಮನಸ್ಸಲ್ಲಿ ಇವತ್ತು ಬಿತ್ತುತ್ತಾ ಇದ್ದೀನಿ. ಇದೆಲ್ಲರ ಮನಸ್ಸಲ್ಲೂ ಬೀಜವಾಗಿ ಬಿತ್ತುತ್ತಾ ಇದ್ದೀನಿ. ಆ ಬೀಜ ಮರವಾಗಿ ಬೆಳೀಲಿ, ಹೂವಾಗಿ ಹರಳಲಿ, ಹಣ್ಣಾಗಿ ಹೊಸ ಚಿಗುರಿಗೆ ನಿಮ್ಮ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ. ನ್ಯೂಸ್ ಸಂಗಮಕ್ಕಾಗಿ ವಂಶಿಯನಿ, ಕುಶಾಲನಗರ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಸುಂಕದಗದ್ದೆ ಶಾಲೆಗೆ ಗ್ರೀನ್ ಮತ್ತು ವೈಟ್ ಬೋರ್ಡ್ ನೀಡಿದ ದಾನಿಗಳು.
ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಸುಂಕದಗದ್ದೆ ಶಾಲೆಗೆ 8,000 ಮೌಲ್ಯದ 2 ಗ್ರೀನ್ ಮತ್ತು ವೈಟ್ ಬೋರ್ಡ್ಗಳನ್ನು ದಾನಿಗಳಾದ ಸುವರ್ಧನ್ ಯುತಿರಾಜ್ ಬೆಂಗಳೂರು, ಡಾಕ್ಟರ್ ಸುದರ್ಶನ್ ಬಿಬಿಎಂಪಿ ಅಧಿಕಾರಿಗಳು ಬೆಂಗಳೂರು ಮತ್ತು ಗಿರೀಶ್ ಮೂಡಿಗೆರೆ ಇವರು ನೀಡಿದ್ದಾರೆ. ಇವರ ಸೇವಾ ಕಾರ್ಯವನ್ನು ಶಿಕ್ಷಕರಾದ ಸಿಆರ್ ಸುರೇಶ್ ರವರು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಮಮತಾ, ಅಧ್ಯಕ್ಷರಾದ ಸತೀಶ್, ಉಪಾಧ್ಯಕ್ಷರಾದ ಮಮತಾ, ಸದಸ್ಯರಾದ ದಿವ್ಯಾ, ಪೂರ್ಣಿಮಾ ಮತ್ತು ನವ್ಯ ಹಾಜರಾಗಿದ್ದರು. ಸರ್ಕಾರಿ ಶಾಲೆಗಳ ಉಳಿವಿಗೆ ಕೈಲಾದಷ್ಟು ಸಹಾಯ ಮಾಡುತ್ತೇವೆ ಎಂದು ದಾನಿಗಳು ತಿಳಿಸಿದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿಕ್, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಅಲಂಬಡಿ ಕಾವಲು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬಿ ಮೋಹನ್ ಆಯ್ಕೆಯಾಗಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಅಲಂಬಾಡಿ ಕಾವಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಸ್ವಾಭಿಮಾನಿ ಬಳಗ ಹಾಗೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಬಿ ಮೋಹನ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಂತೆಯೇ ಉಪಾಧ್ಯಕ್ಷರಾಗಿ ಸ್ವಾಭಿಮಾನ ಬಳಗ ಬೆಂಬಲಿತ ಅಭ್ಯರ್ಥಿ ಜವರಮ್ಮ ಆಯ್ಕೆಯಾದರು. ಅಧ್ಯಕ್ಷ ಸ್ಥಾನ ಬಯಸಿ ಬಿ ಮೋಹನ್, ಉಪಾಧ್ಯಕ್ಷ ಸ್ಥಾನ ಬಯಸಿ ಜವರಮ್ಮ ಹೊರತುಪಡಿಸಿ ಬೇರೆ ಯಾವುದೇ ನಿರ್ದೇಶಕರು ನಾಮಪತ್ರ ಸಲ್ಲಿಸದ ಕಾರಣ ಅವಿರುದ್ಧವಾಗಿ ಆಯ್ಕೆಯಾಗಿದೆ. ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಆನಂದಿಸಿ ಮಾತನಾಡಿದ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ನಾಗೇಂದ್ರ ಕುಮಾರ್, ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಹಾಗೂ ಸ್ವಾಭಿಮಾನಿ ಬಳಗದ ಅಭ್ಯರ್ಥಿಯಾದ ಬಿ ಮೋಹನ್ ರವರು ಉತ್ಸಾಹಿ ಯುವಕ ಸಂಘದ ಅಧ್ಯಕ್ಷರಾಗಿ ಅವಿರುದ್ಧವಾಗಿ ಆಯ್ಕೆಯಾಗಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ. ಅಧ್ಯಕ್ಷ ಬಿ ಮೋಹನ್ ಮತ್ತು ಉಪಾಧ್ಯಕ್ಷರಕ್ಕೆ ಜವರಮ್ಮ ಅವರು ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಈ ಮೂಲಕ ಮತದಾರರು ನಮ್ಮ ಸ್ವಾಭಿಮಾನಿ ಬಳಗದ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ಉಳಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬಿಎಂ ಸಂಜೀವಪ್ಪ ಮಾತನಾಡಿ, ನಮ್ಮ ಸ್ವಾಭಿಮಾನಿ ಬಳಗದ ಅದ್ಭುತ ಗೆಲುವಿನ ನಮ್ಮ ಸೊಸೈಟಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಮತದಾರರು, ಮುಖಂಡರು ಕಾರಣರಾಗಿದ್ದಾರೆ. ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲು ಬಯಸುತ್ತೇನೆ. ಈ ಗೆಲುವು ನಮ್ಮ ಸ್ವಾಭಿಮಾನಿ ಬಳಗದ ಸಮಸ್ತ ಸದಸ್ಯರಿಗೆ ಸಲ್ಲುತ್ತದೆ. ಈಗ ನೂತನವಾಗಿ ಆಯ್ಕೆಯಾಗಿರುವ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು ಸಂಘದ ಅಭಿವೃದ್ಧಿಗೆ 5 ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಂದು ಮನವಿ ಮಾಡಿದರು. ನೂತನ ಅಧ್ಯಕ್ಷ ಬಿ ಮೋಹನ್ ಮಾತನಾಡಿ, ನಾನು ಅಧ್ಯಕ್ಷರನ್ನಾಗಿ ಆಯ್ಕೆಯಾಗಲು ನಮ್ಮ ಸ್ವಾಭಿಮಾನಿ ಬಳಗದ ಸಂಸ್ಥಾಪಕರಾದ ಬಿ ನಾಗೇಂದ್ರ ಕುಮಾರ್ ಹಾಗೂ ಎಎಂ ಸಜೀವಪ್ಪ ಅವರುಗಳು ಪ್ರಮುಖ ಕಾರಣಕರ್ತರಾಗಿದ್ದಾರೆ. ಜೊತೆಗೆ ಎಲ್ಲ ನಿರ್ದೇಶಕರ ಸಹಕಾರದಿಂದ ಅವಿರುದ್ಧವಾಗಿ ಆಯ್ಕೆಯಾಗಲು ಸಹಕಾರಿಯಾಯಿತು. ಎಲ್ಲರಿಗೂ ನಾನು ಆಭಾರಿಯಾಗಿರುತ್ತೇನೆ. ನನಗೆ ಸಿಕ್ಕಿರುವ ಅಧಿಕಾರದ ಅವಧಿಯಲ್ಲಿ ನಮ್ಮ ಸೊಸೈಟಿಯ ಸಮಗ್ರ ಅಭಿವೃದ್ಧಿಗೆ ಅರ್ಪಣಾ ಭಾವನೆಯಿಂದ ಕೆಲಸ ಮಾಡಿ ನನ್ನ ಮೇಲೆ ತಾವು ಎಲ್ಲರೂ ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳಲು ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ಕಳೆದ ಮಾರ್ಚ್ 10ರಂದು ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ನಾಗೇಂದ್ರ ಕುಮಾರ್ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಎಎಂ ಸಜೀವಪ್ಪ ನೇತೃತ್ವದ ಸ್ವಾಭಿಮಾನಿ ಬಳಗ ಬೆಂಬಲಿತರು 8 ಮಂದಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದರು. ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗದ ಕೇವಲ 4 ಮಂದಿ ಜಯಗಳಿಸಿ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದರು. ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರಾದ ಎಟಿ ಕರಿಶೆಟ್ಟಿ, ಗುಡುಗನಹಳ್ಳಿ ಸುದರ್ಶನ್, ರಾಜೇಶ್, ಪಿ ನಂಜೇಗೌಡ, ಕೃಷ್ಣಯ್ಯ, ಭಾಗ್ಯಮ್ಮ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿ ನಂಜೇಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕರಿಶೆಟ್ಟಿ, ಮಾವಿನಕೆರೆ ಪ್ರಕಾಶ್, ಐಪನಹಳ್ಳಿ ಬಿರೀಶ್, ದಾಸ್ತಗೀರ್ ಪಾಷಾ, ರಫೀಕ್ ಇತರರು ಅಭಿನಂದಿಸಿದರು. ಚುನಾವಣಾಧಿಕಾರಿಯಾಗಿ ಪಂಸಿ ಪಾಷಾ ಕಾರ್ಯನಿರ್ವಹಣೆ ಮಾಡಿದರು. ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಚುನಾವಣೆ ಈಗ ತಾನೇ ಮುಗಿದಿದೆ. ಏನು ಕಳೆದ 9ನೇ ತಾರೀಕಿನಲ್ಲಿ ಇಡೀ ವ್ಯಾಪ್ತಿಯ ಆಲಂಬಡಿ ಕಾವಲ್ ವ್ಯಾಪ್ತಿಯ ಎಲ್ಲ ಗ್ರಾಮದ ಎಲ್ಲ ಸಹಕಾರಿ ಬಂಧುಗಳು ನೀಡಿದಂಥ ಆಶೀರ್ವಾದದ ಫಲವಾಗಿ ನಮ್ಮ ಸ್ವಾಭಿಮಾನಿ ಬಳಗದವರು ಅವತ್ತು 12 ಸೀಟ್ನಲ್ಲಿ 8 ಸೀಟನ್ನು ಆಶೀರ್ವಾದ ಮಾಡಿ ಗೆಲ್ಲಿಸಿ ಕೊಡುವ ಮುಖೇನ ನಮಗೆಲ್ಲರಿಗೂ ಕೂಡ ಶಕ್ತಿ ತುಂಬಿದಂಥ ಆಲಂಬಾಡಿ ಕಾವಲ್ ಕೃಷಿ ಪತ್ತಿನ ಸಹಕಾರ ಸಂಘ ವ್ಯಾಪ್ತಿಯ ಎಲ್ಲ ಮುಖಂಡರುಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಮೊದಲಿಗೆ ತಿಳಿಸ್ತಾ,
ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆ ಇತ್ತು. ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಏನು ಅಧ್ಯಕ್ಷರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದಂಥ ಎಂ ಮೋಹನ್ ರವರು ಅವರು ಈ ದಿನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಏನು ಸ್ವಾಭಿಮಾನಿ ಪಡೆಯ ಬೆಂಬಲದೊಂದಿಗೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ವಾಭಿಮಾನಿ ಪಡೆಯ ಬೆಂಬಲಿತ ಅಭ್ಯರ್ಥಿಯಾಗಿ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅವರಿಗೆ ಪಕ್ಷಕ್ಕೆ ಸ್ವಾಗತವನ್ನು ಕೋರಿ ಅವರ ಅಧ್ಯಕ್ಷ ಆಗಿರೋದ್ರ ಪ್ರಯುಕ್ತ ಅವರಿಗೆ ಶುಭವನ್ನು ಹಾರೈಸಿ ಅವರು ಯಶಸ್ವಿಯಾಗಿ ಈ ವ್ಯಾಪ್ತಿಯ ಎಲ್ಲ ಜನರ ಕಷ್ಟ ಕಾರ್ಪಣ್ಯಗಳನ್ನ ಅರಿತು ರೈತರ ಸಮಸ್ಯೆಗಳ ಜೊತೆ ನಿಂತು ರೈತರ ಸಮಸ್ಯೆಗೆ ಸ್ಪಂದಿಸಿ ಅವರಿಗೆ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ನಾನಾದರೂ ಹಾರೈಸಿ ಅವರಿಗೆ ಪಕ್ಷಕ್ಕೆ ಆಹ್ವಾನ ಮಾಡಿ ಅವರಿಗೆ ನಾನು ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇನೆ. ಹಾಗೆ ಸಂಸ್ಥೆಯ ಅಧ್ಯಕ್ಷರ ಚುನಾವಣೆ ಈ ದಿನ ನಡೆಯಿತು. ಈ ಚುನಾವಣೆಯಲ್ಲಿ ಏನು ನಾವು ಸ್ವಾಭಿಮಾನಿ ಬಳಗ ಅಂತ ಏನು ನಾವು ಮಾಡ್ಕೊಂಡಿದ್ವಿ, ಈ ಸ್ವಾಭಿಮಾನಿ ಬಳಗದ ಇಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಅಭ್ಯರ್ಥಿಗಳು ಎಲ್ಲರೂ ಕೂಡ ಅದರಲ್ಲಿ 12ಕ್ಕೆ 8 ಸ್ಥಾನಗಳನ್ನು ಗೆದ್ದು ಈ ಸಂಸ್ಥೆಯ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಎಲ್ಲರಿಗೂ ಕೂಡ ಏನು ನಮಗೆ ಬೆಂಬಲಿಸಿ ಆಯ್ಕೆಗೆ ಕಾರಣಕರ್ತರಾದಂತಹ ಎಲ್ಲ ಷೇರುದಾರರು ಜನಗಳಿಗೂ ಕೂಡ ನಾನು ಪ್ರಪ್ರಥಮ ಬಾರಿಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಹಾಗೆ ನಾವು ಒಂದು ಸಂಕಲ್ಪವನ್ನು ತೊಟ್ಟಿದ್ವಿ, ಚುನಾವಣೆ ನಡೆದಂತೆ ಮಾಡಬೇಕು ಈ ಸಂಘವನ್ನು ಅಂತೇಳಿ ನಾವು ಭಾಳ ಪ್ರಯತ್ನ ಮಾಡಿದ್ವಿ. ಆದರೆ ಕೆಲವರು ಅದಕ್ಕೆ ಅವಕಾಶ ಕೊಡದೆ ಚುನಾವಣೆಗೆ ಪಂಥಾವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ಎಲ್ಲ ವ್ಯವಹಾರಗಳು ಈ ತಾಲೂಕಿನ ನಮ್ಮ ಸ್ನೇಹಿತರಾದ ನಾಗೇಂದ್ರ ಕುಮಾರ್ ಆಗಿರ್ಬೋದು, ಈ ತಾಲೂಕಿನ ನಮ್ಮ ಶಾಸಕರಾದ HT ಮಂಜಣ್ಣ ಅವರಿರ್ಬೋದು, ಜಿಲ್ಲಾ ಮಂತ್ರಿಗಳಾದ ಚಲುವರಾಯ ಸ್ವಾಮಿಯವರಾಗಿರ್ಬೋದು, ಸರ್ಕಾರದ ಸಿದ್ದರಾಮಯ್ಯನವರಾಗಿರ್ಬೋದು, ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಈ ಸಂಘಕ್ಕೆ ಏನೇನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ನಾವು ಶ್ರಮಿಸ್ತೀವಿ. ಅದಕ್ಕೆ ನಮ್ಮ ಈ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ನಾಗೇಂದ್ರ ಕುಮಾರ್ ಅವರು ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಸಂಘದ ಏಳಿಗೆಗಾಗಿ ನಾವು ಏನು ಬೇಕಾದರೂ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತೊಂದು ದಿನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಉತ್ಸಾಹಿ ಯುವಕ, ಯುವ ಚಿಂತಕ, ಯುವ ಪ್ರೋತ್ಸಾಹಕ, ಸದಾ ಸೇವೆಯನ್ನು ಮಾಡಬೇಕು ಅಂತ ಚಿಂತನೆಯನ್ನು ಒಳಗೊಂಡು ಇವತ್ತೊಂದು ದಿನ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಸದಾ ಎಲ್ಲರೂ ಹೇಳ್ತಿದ್ರು, ಮೋಹನ ಬಿಡಪ್ಪ ನಿನ್ನ ಗರಡಿಲಿ ಬೆಳೀತಾ ಇದ್ದಾನೆ, ಮುಂದೆ ಒಳ್ಳೆಯ ನಾಯಕ ಆಗ್ತಾನೆ ಅಂತ. ಕೇವಲ 1 ವರ್ಷದಿಂದ ಈಚೆಗೆ ಹಾಲನ್ ಡೈರಿ ಡೈರೆಕ್ಟರ್ ಕೂಡ ಆಗಿದ್ದಾನೆ. ಈಗ ಒಂದೇ ವರ್ಷದಲ್ಲಿ ಈಗ ಫ್ಯಾಕ್ಸ್ಗೆ ಒಂದು ಡೈರೆಕ್ಟರ್ ಆಗಿ ಅಧ್ಯಕ್ಷರು ಕೂಡ ಆಗಿದ್ದಾನೆ. ಅದೇ ರೀತಿ ಅವನ ಏಳಿಗೆ ಮೆಟ್ಟಿಲುಗಳನ್ನ ಏರ್ತಾ ಹೋಗಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವನಿಗೆ ಆಶೀರ್ವಾದ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ. ಹಾಗೆ ಮುಂದಿನ ದಿನಗಳಲ್ಲಿ ಎಲ್ಲ ಜನರ ವಿಶ್ವಾಸಕ್ಕೆ ಪಡ್ಕೊಂಡು ಸಂಘದ ನೌಕರರಾಗ್ಬೋದು, ಸಂಘದ ಡೈರೆಕ್ಟರ್ಗಳಾಗ್ಬೋದು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳಿದ್ದಾವೆ. ಅವುಗಳೆಲ್ಲನೂ ಆ ಸಂದರ್ಭದಲ್ಲಿ ನಾನು ಕೇಳಿದ್ರೆ ನನ್ನ ಅನುಭವನ ನಾವು ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀನಿ. ಮುಂದಿನ ದಿನಗಳಲ್ಲಿ ಅದೇ ರೀತಿ ನಡ್ಕೊಂಡು ಈ ಸಂಘನ ಉನ್ನತ ಸ್ಥಾನಕ್ಕೆ ತಗೊಂಡೋಗಿ ನಮ್ಮ ಸಹಕಾರ ಸದಾ ಇರ್ತದೆ ಅಂತೇಳಿ ಎಲ್ಲ ನಿರ್ದೇಶಕರಿಗೂ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನ್ನ ಆರೂರು ಅಂದರೆ ನನ್ನ ಪಂಚಾಯಿತಿಯ 6 ಗ್ರಾಮಗಳ ಜನ, ನಾನು ಇಲ್ಲಿ ಬಂದಿರತಕ್ಕಂಥ ನನ್ನ ಹಿರಿಕರು ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಒಂದು ಅಭಿನಂದನೆ ಸಲ್ಲಿಸ್ತಾ, ನನ್ನ 6 ಗ್ರಾಮ ನನ್ನ ಜನಗಳು ನನ್ನ ಇವತ್ತು ಕೈ ಹಿಡಿದಿದ್ದಾರೆ. ನನ್ನ ಇವತ್ತು ಈ ಅಧಿಕಾರಕ್ಕೆ ಬರೋಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ಥರ ಇವತ್ತು ನಾನು ಅಧ್ಯಕ್ಷರ ಸ್ಥಾನಕ್ಕೆ ಕೂರಬೇಕು ಅಂದರೆ ನಮ್ಮ ZP ನಾಗೇಂದ್ರ ಕುಮಾರ್ ಅವರು ಮತ್ತು M ಸಂಜೀವಪ್ಪನವರು
ಮತ್ತು ನಮ್ಮ ನಂಜುಂಡೇಗೌಡ ಇವರೆಲ್ಲ ಕೂಡ ನನಗೆ ಸಹಕಾರಿಯಾಗಿ ಮಾಡಿದ್ದಾರೆ. ಮತ್ತು ಎಲ್ಲರೂ ಕೂಡ ನನ್ನ ಸ್ನೇಹಿತರು ಎಲ್ಲರೂ ಕೂಡ ಇವತ್ತು ನನಗೆ ಇವರೆಲ್ಲ ಸಹಕಾರ ಕೊಟ್ಟಿರೋದ್ರಿಂದ ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ. ಹಾಗಾಗಿ ಅವ್ರಿಗೆಲ್ಲರಿಗೂ ನಾನು ಆಭಾರಿ ಹೇಳ್ತಾ, ಇನ್ನು ಮುಂದೆ ಯಾವುದೇ ಒಂದು ಸೊಸೈಟಿಲಿ ಅಭಿವೃದ್ಧಿ ಮಾಡಬೇಕಾ ಮತ್ತೊಂದು ಮಾಡಬೇಕಾ ಏನು ಮಾಡಿದ್ರು ರೈತರಿಗೆ ಅನುಕೂಲ ಆಗೋ ಥರ ನಾನು ಮಾಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಗೆ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕುಶಾಲನಗರ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ NSS ವಾರ್ಷಿಕ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. KR ಪೇಟೆ ತಾಲೂಕಿನ ಆಲಂಬಾಡಿ ಕಾವಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ವಿ ಮೋಹನ್ ಆಯ್ಕೆಯಾಗಿದ್ದಾರೆ. ತಿಪಟೂರಿನ ಕೋಟೆ ಬೀದಿಯಲ್ಲಿರುವ ಹಿರಿಯರ ಮನೆ ವೃದ್ಧಾಶ್ರಮದಲ್ಲಿ ಅನುಭವ ಕಾರ್ಯಕ್ರಮ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.